ಪುತ್ತೂರಿನ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಅಲ್ಪಸಂಖ್ಯಾತರ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ, ಅದಕ್ಕೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕೇಂದ್ರ ಸರ್ಕಾರದ ಸುತ್ತಲೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸೇವಾ ಕೇಂದ್ರ 2019-20 ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಇದರ ಅಡಿಯಲ್ಲಿ ಬಜೆಟ್ ಸ್ಯಾಂಕ್ಷನ್ ಆಗ್ತದೆ. 60% ಬಜೆಟ್ ಕೇಂದ್ರ ಸರ್ಕಾರದಿಂದ, 40% ಬಜೆಟ್ ರಾಜ್ಯ ಸರ್ಕಾರದಿಂದ. ಈ ಒಂದು ಕಾರ್ಯಕ್ರಮದ ಬಜೆಟ್ ಆದ ನಂತರ ಪುತ್ತೂರಿನ ಸಿಟಿಗುಡ್ಡೆ, ದರ್ಬೆಲಿರುವಂತಹ ಸಿಟಿಗುಡ್ಡೆ, ಅಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಇದೆ, ಸ್ತ್ರೀ ಶಕ್ತಿ ಕೇಂದ್ರ ಇದೆ. ಅದೇ ಕಡೆ ಬರುವಂತಹ ಒಂದು ವೇ ಅಲ್ಲಿ ಈ ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತದೆ. ಕನ್ಸ್ಟ್ರಕ್ಷನ್ಗೆ 1,40,00,000 ರೂಪಾಯಿ ವೆಚ್ಚ ಕೂಡ ಖರ್ಚಾಗ್ತದೆ. ಇದು ನಮ್ಮೆಲ್ಲರ ಕೂಡ ದುಡ್ಡಾಗಿದೆ, 1,40,00,000 ರೂಪಾಯಿ. ಇದಕ್ಕೆ 84 ಲಕ್ಷ ರೂಪಾಯಿ ಸೆಂಟ್ರಲ್ ಗವರ್ಮೆಂಟ್ ಇಂದ, 56 ಲಕ್ಷ ರೂಪಾಯಿ ಸ್ಟೇಟ್ ಗವರ್ಮೆಂಟ್ ಇಂದ. ಹೀಗೆ ಖರ್ಚಾಗಿ ಕಟ್ಟಡವನ್ನು ಕಟ್ಟಿದಂತ ಈ ಒಂದು ಕಟ್ಟಡ, ಜನರ ಒಂದು ದುಡ್ಡಿನಲ್ಲಿ ಕಟ್ಟಿದಂತಹ ಕಟ್ಟಡವನ್ನು 4 ವರ್ಷದಿಂದ ಅದೇ ರೀತಿ ವ್ಯವಸ್ಥೆಗೆ ಕಾರ್ಯಾಚರಿಸಿಗೊಳಿಸದೆ ಹಾಗೆ ಬಂದ್ ಮಾಡಿಟ್ಟ ಕಾರಣ ಏನು? ಕಟ್ಟಡದ ಫೋಟೋವನ್ನು ನಾವು ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದೆ. ಇದಾಗಿದೆ 1,40,00,000 ರೂಪಾಯಿ ಖರ್ಚು ಮಾಡಿದಂತಹ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕಳೆದ ಮೇ ತಿಂಗಳಲ್ಲಿ ಈ ರೀತಿ ಇದೆ. ಕಟ್ಟಡ ಒಂದು ಕಡೆ ಕಾರ್ಯಾಚರಣೆಗೆ ಬರಲಿಲ್ಲ. ಅದನ್ನು ಓಪನ್ ಮಾಡುವುದ ಪ್ಲಾನಿಂಗ್ ಹೊರತು ಮೇ ತಿಂಗಳಲ್ಲಿ ಪುತ್ತೂರಿನ ಶಾಸಕರು ಸಚಿವರಿಗೆ ಹೋಗಿ ಮನವಿ ಕೊಡ್ತಾರೆ, ಈ ಕಟ್ಟಡವನ್ನು ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ. ನಮ್ಮ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಪುತ್ತೂರಿನ ಶಾಸಕರಲ್ಲಿ, ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಯೋಚಿಸಿದಂತಹ ಈ ಕಟ್ಟಡವನ್ನು ಹಾಸ್ಟೆಲ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ನೀವು ಮನವಿ ಕೊಡುವುದಾದ್ರೆ ಅದರ ಬಗ್ಗೆ ನೀವು ಸಂಸ್ಥಿತವಾಗಿ ವರದಿ ರೆಡಿ ಮಾಡಿದ್ದೀರಾ. ಅದೇ ರೀತಿ ಪುತ್ತೂರಿನ ಜನರ ಮುಂದೆ ಯಾಕಾಗಿ ಈ ರೀತಿ ಒಂದು ನೀವು ಹಾಸ್ಟೆಲ್ಗಾಗಿ ಮನವಿ ಕೊಟ್ಟದು ಅಂತೇಳಿ ಅದರ ಒಂದು ಸಂಕ್ಷಿಪ್ತ ವಿವರನ್ನು ಕೂಡ ನೀವು ಇಟ್ಟಿದ್ದೀರಾ? ಇಲ್ಲ, ಕೇವಲ ಹೋಗಿ ಮನವಿ ಕೊಟ್ಟಿದ್ದಾರೆ. ಈ ಬಾಲಕರ ಹಾಸ್ಟೆಲ್ಗೆ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಪ್ಪೋದು ಅಂತೇಳಿ ಹೇಳ್ತಾ ಇರೋದಲ್ಲ. ಬಾಲಕರ ಹಾಸ್ಟೆಲ್ ಕೂಡ ಬೇಕು, ಅದು ಕೂಡ ಇಲ್ಲಿ ಆಗ್ಬೇಕು. ಬಾಲಕಿಯರ ಹಾಸ್ಟೆಲ್ ಕೂಡ ಬೇಕು. ಆದ್ರೆ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ನಾವು ಪತ್ರಕರ್ತ ಬಂದ ಮಿತ್ರರಾದ ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಪುತ್ತೂರಲ್ಲಿ ಹೋಗಿ ಎಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಅಂತ ಕೇಳಿದ್ರೆ ನಮ್ಮಲ್ಲಿ ಹೇಳ್ತಾರೆ ಆ ಬಿಲ್ಡಿಂಗಿಗೆ ಹೋಗಿ ಅಂತೇಳಿ. ಅಲ್ಲಿ ಹೋಗಿ ಇದ್ರೆ ಹೇಳ್ತಾರೆ ನೀವು ಹೋಗಿ ಈ ಬಿಲ್ಡಿಂಗಿಗೆ ಹೋಗಿ ಅಂತೇಳಿ. ಕೊನೆಗೆ ನಮಗೆ ಹುಡುಕ್ಲಿಕ್ಕೆ 1 ದಿವಸ ಹಿಡಿದಿದೆ. ಇವಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಇಷ್ಟು ಸಣ್ಣ ಕಚೇರಿಯಲ್ಲಿ 2 ಚೇರ್ ಇಟ್ಕೊಂಡು, ಅದರ ಎದುರಿಗೆ ಕೂತ್ಕೊಳ್ಳಿ ಕೂಡ 2 ಚೇರ್ ಇಟ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಹೋಗಿ ಸವಲತ್ತುಗಳ ಬಗ್ಗೆ ಕ್ವಶನ್ ಮಾಡಿದ್ರೆ ಮಾಹಿತಿ ನೀಡ್ತಾರೆ. ಹೆಚ್ಚಿನ ಮಾಹಿತಿ ಕೇಳಿದ್ರೆ ನೀವು ಮಂಗಳೂರಿಗೆ ಹೋಗಿ ಅಂತ ಹೇಳ್ತಾರೆ. ಪುತ್ತೂರಿನಲ್ಲಿ 29%, 28.5, 2011 ಜನಗಣತಿಯ ಪ್ರಕಾರ ಇಷ್ಟು % ಅಲ್ಪಸಂಖ್ಯಾತರು ಇರುವಂತಹ ಪುತ್ತೂರಿನಲ್ಲಿ ಒಂದು ಸಾಮಾನ್ಯ ಸೇವಾ ಕೇಂದ್ರ, ನಾವು ಅದು ಬೇಡ, ಅದನ್ನು ನೀವು ಬೇರೆ ಉದ್ದೇಶಕ್ಕೆ ಪರಿವರ್ತನೆ ಮಾಡಿ ಅಂತ ಹೇಳಿದ್ರೆ ಇದರ ಅರ್ಥ ಏನಂತ ನಾವು ಭಾವಿಸ್ಬೇಕು? ನಾವು ಕೇಳುವ ಪ್ರಶ್ನೆ, ಸರ್ಕಾರದಿಂದ ಬರುವಂತಹ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 40ಕ್ಕೂ ಅಧಿಕ ಸವಲತ್ತುಗಳಿದೆ. ಈ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಒಂದು ಸಾಮಾನ್ಯ ಸೇವಾ ಕೇಂದ್ರ ಬೇಡ ಅಂತ ಹೇಳಿದ್ರೆ ಅದರ ಅರ್ಥ ಜನರಿಗೆ ಸಿಗುವಂತಹ ಸವಲತ್ತುಗಳ ಮಾಹಿತಿ ಕೊಡುವಂತ ಕೇಂದ್ರ ಬೇಡವಾ? ಇದನ್ನು ನಾವು ಇಲ್ಲಿ ಇವತ್ತು ನಿಮ್ಮ ಮುಂದೆ ಹಾಕಿದ್ದೇವೆ. ತುಂಬಾ ಮಂದಿಗೆ ಇಂಥ ಒಂದು ಕೇಂದ್ರ ಆಗಿದೆ, ಸಾಮಾನ್ಯ ಕೇಂದ್ರ ಆಗಿದೆ ಅಂತ ಕೇಳಿ ಗೊತ್ತಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ವರದಿ ಬಂತು. ನಾವು 3 ವಾರಗಳ ಹಿಂದೆ ಪುತ್ತೂರಿನ ಸಹಾಯಕ ಆಯುಕ್ತರಿಗೆ ಕೂಡ ಹೋಗಿ ಮನವಿ ಕೊಟ್ಟೆವು. ಈ ಒಂದು ಸಾಮಾನ್ಯ ಸೇವಾ ಕೇಂದ್ರವನ್ನು ಮೂಲ ಉದ್ದೇಶದಲ್ಲೇ ಉಳಿಸಿ ಆದಷ್ಟು ಬೇಗ ಕಾರ್ಯಾಚರಣೆಗೆ ಗೊಳಿಸಬೇಕು ಅಂತೇಳಿ. ಅದರ ನಂತರ ಆಗಿದೆ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ನಾವು ಈ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೇವೆ. 40ಕ್ಕೂ ಅಧಿಕ ಸವಲತ್ತುಗಳ ಮಾಹಿತಿ ಕೊಡುವಂತಹ ಕೇಂದ್ರ ಬೇಡ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಆಗಿದೆ ನಾವು ಸವಲತ್ತುಗಳನ್ನು ಹೋಗಿ ಪಡೆಯುವಂತ? ಎಷ್ಟು ಮಂದಿಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡುವಂತ ನಾಲೆಜ್ ಇದೆ? ಎಷ್ಟು ಮಂದಿಗಿದೆ? ಪುತ್ತೂರು ಅಂತ ಹೇಳಿದ್ರೆ ಇಲ್ಲಿ ಖಾಲಿ ಪುತ್ತೂರಲ್ಲ, ಬೆಳ್ತಂಗಡಿ ಕೂಡ ಜನ ಬರ್ತಾರೆ, ಸುಳ್ಯದಿಂದ ಜನ ಬರ್ತಾರೆ, ವಿಟ್ಲದಿಂದ ಜನ ಬರ್ತಾರೆ,
ಕಡಬದಿಂದ ಜನ ಬರ್ತಾರೆ. ಇಲ್ಲಿ ಒಂದು ಸೆಂಟರ್ ಆಫ್ ದಿ ಹಾರ್ಟ್. ಇಲ್ಲಿ ಬಂದು ಮಾಹಿತಿ ಕೇಳುವಾಗ ಇಷ್ಟು ಸಣ್ಣ ಕೋಣೆ, 2 ಚೇರ್, 2 ಬೆಂಚ್ ಇಟ್ಕೊಂಡು ಅಲ್ಪಸಂಖ್ಯಾತರ ಇಲಾಖೆ ಅಂತ ಹೇಳಿದ್ರೆ ಇದು ಯಾರಿಗೆ ನಾವು ಮೋಸ ಮಾಡ್ತಾ ಇದ್ದೇವೆ? ಇನ್ನೊಂದು ಫೋಟೋ ನಾವು ತೋರಿಸ, ಇದಾಗಿದೆ ಮನವಿ ಕೊಟ್ಟಂತಹ ಫೋಟೋ. ಮೇ ತಿಂಗಳಲ್ಲಿ ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿ ಮಾಡಿದಂತಹ ಫೋಟೋ. ಇದು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇದಾಗಿದೆ ಆ ಟೈಮಲ್ಲಿ ಸಚಿವರಾದಂತಹ ಸಮೀರ್ ಅಹಮದ್ ಅವರಿಗೆ ಪುತ್ತೂರಿನ ಶಾಸಕರು ಹೋಗಿ ಮನವಿ ಕೊಡೋದು. ಇದನ್ನು ಮನವಿ ಕೊಟ್ಟ ಆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿಯಾಗಿದೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ಬಿಲ್ಡಿಂಗ್ ವೇಕೆಂಟ್ ಆಗಿದೆ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಇಲ್ಲ, ಅದನ್ನು ನೀವೇನ್ ಮಾಡಿ ಬಾಲಕರ ಹಾಸ್ಟೆಲ್ ಆಗಿ ಪರಿವರ್ತನೆ ಮಾಡಿ ಅಂತ ಹೇಳಿ. ಅದೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿಯಲ್ಲಿ ಹೇಳಿದೆ ಫಸ್ಟ್ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂತ ಹೇಳಿ. ನಮ್ಮ ಇಲ್ಲಿನ ಪುತ್ತೂರಿನ ಜನರಲ್ಲಿ ಒಂದು ಕೂಡ ಡಿಸ್ಕಷನ್ ಮಾಡದೆ ಏಕಾಏಕಿ ಹೋಗಿ ಅಲ್ಪಸಂಖ್ಯಾತರ ಸಾಮಾನ್ಯ ಸೇವಾ ಕೇಂದ್ರವನ್ನು ನಾವು ಏನ್ ಮಾಡ್ಬೇಕು, ಬಾಲಕರ ಹಾಸ್ಟೆಲ್ ಮಾಡ್ಬೇಕು ಅಂತ ಹೇಳಿ ಮನವಿ ಕೊಡುದಾದ್ರೆ ನಾವು ಇಲ್ಲಿ ನಮ್ಮ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ? ಇವಾಗ ನಾ ಹೇಳ್ತಾ ಇದ್ದೀನಿ, ಯಾಕೆ ಬೇಕು ಅಂತ ಹೇಳಿ ನಿಮ್ಮ ಮುಂದೆ ಇಟ್ಟೆ. ಇಲ್ಲಿ ಒಂದು ಸರಿಯಾದ ಫೆಸಿಲಿಟಿ ಇಲ್ಲ. ಅದೇ ರೀತಿ ಅಲ್ಲಿ ದರ್ಬೆಯಲ್ಲಿರುವಂತಹ ಅಷ್ಟೊಂದು 1,40,00,000 ವೆಚ್ಚ ಮಾಡಿದಂತ ಬಿಲ್ಡಿಂಗ್ ಅಲ್ಲಿ ನಾಳೆ ಆದ್ರೂ ಓಪನ್ ಮಾಡಿದ್ರೆ ಕೇವಲ ಅಲ್ಪಸಂಖ್ಯಾತರು ಸಿಗುವಂತಹ 1-2 ಸವಲತ್ತಲ್ಲ, ಸ್ಕಾಲರ್ಶಿಪ್ ಮಾತ್ರ ಅಲ್ಲ, 40 ಗಂಟೆ ಅಂತ ಹೇಳಿದ್ರೆ ಉದ್ಯೋಗದ ಬಗ್ಗೆ ಮಾಹಿತಿ ಕೊಡುವಂತಹ ಸವಲತ್ತಿದೆ, ಸ್ಕಿಲ್ ಡೆವಲಪ್ಮೆಂಟ್ ನ ಸವಲತ್ತಿದೆ, ಲೋನ್ ಫೆಸಿಲಿಟಿಯ ಸವಲತ್ತಿದೆ. ಅಲ್ಪಸಂಖ್ಯಾತರದ್ದು ಹೇಳಿದ್ರೆ ಎಷ್ಟು ಕಮ್ಯುನಿಟಿ, 6 ಕಮ್ಯುನಿಟಿ ಕೂಡ ಬರ್ತದೆ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೂಡ ಫೆಸಿಲಿಟೀಸ್ ಇದೆ, ಜೈನ ಸಮುದಾಯ ಡೆವಲಪ್ಮೆಂಟ್ ಫೆಸಿಲಿಟೀಸ್ ಇದೆ, ಸಿಖ್ ಸಮುದಾಯವನ್ನು ಫೆಸಿಲಿಟೀಸ್ ಇದೆ, ಮುಸ್ಲಿಂ ಸಮುದಾಯ ಕೂಡ ಇದೆ, ಪಾರ್ಸಿ ಇದೆ. 6 ಸಮುದಾಯಗಳು ಬರುವಂತಹ ಒಂದು ಕಮ್ಯುನಿಟಿ, ಒಂದು ವರ್ಡ್ ಆಗಿದೆ ಅಲ್ಪಸಂಖ್ಯಾತ ಹೇಳಿದೆ. ಮತ್ತೊಂದು ಪ್ರಶ್ನೆ ಮಾಡ್ತೇನೆ ಈ ಪತ್ರಿಕಾಗೋಷ್ಠಿ ಮೂಲಕ, ನಾವು ಪುತ್ತೂರಿನಲ್ಲಿ ಅದೇ ರೀತಿ ರಾಜಕೀಯ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ, ಅಲ್ಪಸಂಖ್ಯಾತರ ಘಟಕ ಅಂತ ಹೇಳಿದೆ. ಯಾಕೆ ಈ ಘಟಕ ಇಲ್ಲಿ? ಪುತ್ತೂರಿನ ಬಿಜೆಪಿಯಲ್ಲಿರುವ ಅಲ್ಪಸಂಖ್ಯಾತರ ಘಟಕ ಯಾಕೆ ಅಗತ್ಯ ಇದೆಯಾ? ಪುತ್ತೂರಿನಲ್ಲಿರುವ ಕಾಂಗ್ರೆಸ್ ಅಲ್ಲಿರುವ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ? ಇಂಥ ವಿಷಯಗಳ ಬಗ್ಗೆ ಪ್ರೆಷರ್ ಹಾಕಿ, ಇದು ರಾಜ್ಯ ಸರ್ಕಾರ ಮಾಡಿದಂತಹ ಪ್ರಾಜೆಕ್ಟ್ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಟೈಅಪ್ ಅಲ್ಲಿ 60% 40% ಮಾಡಿದಂತಹ ಪ್ರಾಜೆಕ್ಟ್. 2 ಪಕ್ಷದವರು ಕೂಡ ಇಲ್ಲಿಯವರೆಗೆ ಮೌನವನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೂಡ ಅಲ್ಪಸಂಖ್ಯಾತರ ಮೋರ್ಚಾದಿಂದ ಬರಲಿಲ್ಲ. ಅಲ್ಪಸಂಖ್ಯಾತರ ಮೋರ್ಚಾ ಅಂತ ಹೇಳಿದ್ರೆ ಇದೆ, ನಮಗೆ ಗೊತ್ತಾಗ್ತದೆ ಬೇಕಾದಂತಹ ಫೆಸಿಲಿಟಿಗಳಿಗೆ ಕ್ವಶನ್ ಮಾಡ್ಲಿಕ್ಕೆ ಯಾರಿಗೂ ಕೂಡ ಏನಿಲ್ಲ, ಧೈರ್ಯ ಇಲ್ಲ. ಯಾಕೆ ಕ್ವಶನ್ ಮಾಡಬಾರ್ದಾ? ಈ ರೀತಿ ಹೋಗಿ ಮನವಿ ಕೊಟ್ಟದನ್ನು ಕ್ವಶನ್ ಮಾಡ್ಲಿಕ್ಕೆ ಅಲ್ಪಸಂಖ್ಯಾತರ ಮೋರ್ಚಾಗೆ ಆಗುದಿಲ್ವಾ? ನಾವು ಕ್ವಶನ್ ಮಾಡ್ತಾ ಇದ್ದೇವೆ, ಕೇಳದ ಕ್ವಶನ್ ನಾವು ಕೇಳ್ತೇವೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತೇವೆ, ಪುತ್ತೂರಿನಲ್ಲಿರುವ ಅಲ್ಪಸಂಖ್ಯಾತರ ಸಾಮಾನ್ಯ ಕೇಂದ್ರ 1,40,00,000 ಮಾಡಿದಂತಹ ಒಂದು ಕಟ್ಟಡವನ್ನು ಆದಷ್ಟು ಬೇಗ ಮೂಲ ಉದ್ದೇಶದಲ್ಲಿಯೇ ಏನ್ ಮಾಡಬೇಕು, ಓಪನ್ ಮಾಡಿ ಅದನ್ನು ಕಾರ್ಯಾಚರಣೆಗೊಳಿಸಿ ನಮ್ಮ ಸರ್ಕಾರದಲ್ಲಿರುವಂತಹ ಸೆಂಟ್ರಲ್ ಅಂಡ್ ಸ್ಟೇಟ್ ಮೈನಾರಿಟಿ ಸಿಗುವಂತಹ ಫೆಸಿಲಿಟಿಗಳನ್ನು ಕೊಡುವಂತಹ ಒಂದು ಮಾಹಿತಿ ಕೇಂದ್ರ ಅದಾಗಬೇಕು. ಅದು ಬಿಟ್ಟು ಬಾಲಕರ ಹಾಸ್ಟೆಲ್ಗೆ ಕೊಟ್ಟಂತಹ ಒಂದು ಮನವಿ ಏನಿದೆ ಇದನ್ನು ನಾವು ಒಪೋಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಾಲಕರ ಹಾಸ್ಟೆಲ್ಗೆ ಬೇರೆದಾದಂತಹ ಒಂದು ಜಾಗವನ್ನು ಕಂಡಿಟ್ಟು ಮಾಡಬೇಕು ಅಂತ ಹೇಳಿ ಕೂಡ ನಾವು ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿ ನಾವು ಹೇಳ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿರಂತರ ಮುಂದುವರಿಯುತ್ತದೆ. ನಮಗೆ ಅದರ ಮೂಲ ಉದ್ದೇಶವನ್ನು ಏನು ಇದೆ ಅದು ಇಟ್ಟುಕೊಂಡು ಓಪನ್ ಮಾಡುವ ತನಕ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡ್ತದೆ. ಈ ಹೋರಾಟ ಈ ಪತ್ರಿಕಾಗೋಷ್ಠಿಗೆ ಇಲ್ಲಿಗೆ ನಿಲ್ಲುವಂತದಲ್ಲ. ಮುಂದಿನ ದಿನಗಳಲ್ಲಿ ಯಾವುದೆಲ್ಲ ರೀತಿಯ ಆಪ್ಷನ್ಸ್ ಇದೆ ಆ ಆಪ್ಷನ್ ಅನ್ನು ಕಂಡೆತ್ತುಕೊಂಡು ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಇಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮ ಮುಂದಿಡ್ತಾ ಇದ್ದೇವೆ. ಯಾವುದು ಯಾವ ಆ ಜಾಗವಾ? ಅಲ್ಪಸಂಖ್ಯಾತರ ಇಲಾಖೆ. ಅದಕ್ಕೆ ಮೇ ತಿಂಗಳಲ್ಲಿ ಹೋಗಿ ಮನವಿ ಕೊಟ್ಟಾಗ ಟೈಮ್ಸ್ ಆಫ್ ಇಂಡಿಯಾ ವರದಿಯಲ್ಲಿ ಏನಿದೆ ಫಸ್ಟ್ ಅಪ್ರೂವಲ್ ಸಿಕ್ಕಿದೆ ಅಂತೇಳಿ. ಇಲ್ಲಿ ಇರುವಂತಹ ನಾವು ಏನ್ ಮಾಡಿದೆ ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿರುವಂತಹ ಅಲ್ಪಸಂಖ್ಯಾತರ ಆಫೀಸರ್ ಏನಿದ್ದಾರೆ ಅವರಲ್ಲಿ ಕಾಲ್ ಮಾಡಿ ಎಂಕ್ವೈರಿ ಮಾಡಿದರು. ಅವರು ಕೂಡ ಹೇಳ್ತಾ ಇದ್ದಾರೆ ಅದು ಏನಾಗಿದೆ ಅಂತ ಹೇಳಿದ್ರೆ ಬಾಲಕರ ಹಾಸ್ಟೆಲ್ಗೆ ಕನ್ವರ್ಷನ್ ಆಗುವ ಚಾನ್ಸಸ್ ಇದೆ. ಅಲ್ಪಸಂಖ್ಯಾತರ ಬಾಲಕರು, ಜನರಲ್ ಅಲ್ಲ, ಅಲ್ಪಸಂಖ್ಯಾತರ ಬಾಲಕರು. ಆದ್ರೂ ಕೂಡ ಅಲ್ಪಸಂಖ್ಯಾತರ ಬಾಲಕರಿಗೆ ಬೇರೆ ಫೆಸಿಲಿಟಿ, ಬೇರೆ ಏನಿದೆ ಜಾಗವನ್ನು ಕಂಡೆತ್ತಿಕೊಂಡು ಮಾಡ್ಬೋದು. ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇವೆ, ಈ ಬಿಲ್ಡಿಂಗ್ ಅನ್ನು ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಈ ಬಿಲ್ಡಿಂಗ್ ಇದು ಯಾವ ರೀತಿ ಇದೆ. ಇದನ್ನು ಕನ್ವರ್ಷನ್ ಮಾಡೋದಾದ್ರೆ ಇನ್ನೆಷ್ಟು ಖರ್ಚು ಬೇಕು? ಈ ಬಿಲ್ಡಿಂಗ್ ಇರುವುದು ಒಂದು ಹಾಲ್, ಆಫೀಸ್ ರೂಮ್ ಸೆಟಪ್, ಆಫೀಸ್ ಟೈಪ್ ಇದೆ. ಇದನ್ನು ಹಾಸ್ಟೆಲ್ ಅಂತ ಮಾಡೋದಾದ್ರೆ ಅದಕ್ಕೆ ಬೇರೆನೆ ಪ್ರೋಟೋಕಾಲ್ ಇದೆ,
ಅದಕ್ಕೆ ಬೇರೆನೇ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ರೂಮ್ ಯಾವ ರೀತಿ ಇರಬೇಕು ಅಂತ ಪ್ರೋಟೋಕಾಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ಪ್ರೋಟೋಕಾಲ್ ಅಲ್ಲ. ಅಂತ ಹರಕೆ ಸಂದಾಯ ಮಾಡುವ ಕೆಲಸ ಮಾಡುದು ಬೇಡ. ಅದರ ಮೂಲ ಉದ್ದೇಶವೇನು? ಆ ಉದ್ದೇಶನ ಇಟ್ಟು ಅದು ಓಪನ್ ಆಗ್ಲಿ, ಬಾಲಕರ ಹಾಸ್ಟೆಲ್ ಕೂಡ ಮಾಡ್ಲಿ, ಬೇರೆ ಕಡೆ ಒಂದು ಮಾಡ್ಲಿ. ಯಾವುದು ಇವಾಗ ಈ ಒಂದು ಬಿಲ್ಡಿಂಗ್ ಬಗ್ಗೆ ನಮಗೂ ಕೂಡ ಮಾಹಿತಿ ಸಿಕ್ಕಿದ್ದು ಕೆಲವು ತಿಂಗಳುಗಳ ಹಿಂದೆ. ಅದು ಅಷ್ಟು ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಮಾಹಿತಿ ಸಿಕ್ಕಿದ್ದು ಕೆಲವು ತಿಂಗಳ ಹಿಂದೆ. ಮಾಹಿತಿ ಗೊತ್ತಾಗ್ಲದಾಗ್ಲೇ ನಾವೇನ್ ಮಾಡಿದ್ರೆ ಅಂತ ಹೇಳಿದ್ರೆ ಸಹಾಯಕ ಆಯುಕ್ತರಿಗೆ ಹೋಗಿ ಮನವಿ ಕೊಟ್ಟೆವು. ಇದು ನಮಗೆ ಕೊರತೆ ಅಂತ ಹೇಳಿದ್ರೆ ನಮ್ಮ ಕೊರತೆ ಅಲ್ಲ. ಎಲ್ಲಿ ಕೂಡ ಇದರ ಬಗ್ಗೆ ಒಂದು ಬಿಲ್ಡಿಂಗ್ ಆಗಿದೆ ಅಂತ ಹೇಳಿ ಎಲ್ಲಿ ಕೂಡ ಪ್ರಕಟಣೆ ಮಾಡುದಿಲ್ಲ. ಈ ಕೊಟ್ಟಂತ ವರದಿ ಇದು ಯಾವುದೇ ರೀತಿಯ ಲೋಕಲ್ ಚಾನೆಲ್ ಅಲ್ಲಿ ಬರಲಿಲ್ಲ. ಮೇ 11ನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾದ ನ್ಯೂಸ್ ಪೇಪರ್ ಅಲ್ಲಿ ಇದೆ, ಲಿಂಕ್ ಬೇಡದ್ರೆ ನಾವು ಶೇರ್ ಮಾಡ್ತೇವೆ. ಬೆಂಗಳೂರಲ್ಲಿ ಹೋಗಿ ಕೊಟ್ಟದ್ದು. ಈ ಮನವಿಯೊಂದೇ ಕೆಲವು ಬೇರೆಲ್ಲ ಮನವಿ ಬೇರೆ ಬೇರೆ ಮಿನಿಸ್ಟರ್ಗೆ ಸಬ್ಮಿಟ್ ಮಾಡಿದೆ. ಅದರೊಂದಿಗೆ ಇದೊಂದು ಮನವಿ ಕೂಡ ಕೊಟ್ಟಿದ್ದಾರೆ. ಇದು ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ, ಮ್ಯಾಂಗ್ಳೂರ್ ಟುಡೇ ಮೂರಲ್ಲಿ ಬಂದಿದೆ. ಯಾರಿಗೆ ಇಲ್ಲ, ಶಾಸಕರೇ ನಾವು ಮನೆ ಕೊಡ್ಲಿ. ಈ ಪತ್ರಿಕಾಗೋಷ್ಠಿ ಮೂಲಕವೇ ನಾವು ಮನೆ ಮಾಡ್ತಾ ಇದ್ದೇವೆ. ನಾವು ಸಹಾಯಕ ಆಯುಕ್ತರು ಕೊಡುವಾಗ 21 ದಿವಸ ಅಂತ ಹೇಳಿದ್ದೆವು. ಇಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ 21 ದಿವಸಗಳು ನಾವು ಏನು ಆನ್ಸರ್ ಬರ್ತದೆ ಅಂತ ಕೂಡ ವೇಟ್ ಮಾಡ್ತೇವೆ. ಅದರ ನಂತರ ನೆಕ್ಸ್ಟ್ ಏನು ಶಬ್ದ ಪ್ರಜಾಸತ್ತಾತ್ಮಕ ಅಥವಾ ಏನು ಸ್ಟೆಪ್ ತೆಗಿಲಿಕ್ಕೆ ಆಗ್ತದೆ ಆ ಸ್ಟೆಪ್ ಅಲ್ಲಿ ನಾವು ಹೋರಾಟ ಮಾಡ್ತೇವೆ. ಸರ್ಕಾರದ ಹೆಸರಲ್ಲಿ 2019-20 ನೋಟಿಫಿಕೇಶನ್ ಕೂಡ ಇದೆ. ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ. ಕಾಮನ್ ಸರ್ವಿಸ್ ಸೆಂಟರ್ ಅದರ PDF ಮೇಲೆ ಶೇರ್ ಮಾಡಬಹುದು. ಅದರಲ್ಲಿ 84 ಲಕ್ಷ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ, 56 ಲಕ್ಷ ಸ್ಟೇಟ್ ಗವರ್ಮೆಂಟ್ ಕೊಟ್ಟಿದೆ. 60-40 ಸರಿ.